ಫುಲ್ ಕ್ರೇಜ್ ಇದೆ. ನಮಗೆ ಹನುಮಂತು ಇಲ್ಲ ಮಂಜಣ್ಣ ಗೆಲ್ಲಬೇಕು ಅನ್ನೋ ಆಸೆ ಇದೆ. ಅವ್ರಿಗೂ ವೋಟ್ ಮಾಡ್ತಿದ್ದೀವಿ. ಎಲ್ಲ ಜನತೆ ಕೇಳೋದು ಅಷ್ಟೇ, ಮಂಜಣ್ಣ ಇಲ್ಲ ಹನುಮಂತಣ್ಣಗೆ ವೋಟ್ ಮಾಡಿ ಗೆಲ್ಲಿಸಿ ಅಂತ ಕೇಳ್ತೀನಿ. ಮಂಡೇ ಎಪಿಸೋಡ್ ನೋಡಿಲ್ಲ, ಎಪಿಸೋಡ್ ನೋಡ್ತೀನಿ. ನಾನು ಎವ್ರಿ ಡೇ ನೋಡ್ತೀನಿ, ಮಿಸ್ ಮಾಡಲ್ದಲ್ಲೇ ನೋಡ್ತೀನಿ. ಅಂದರೆ ಈ ಮಂಡೇ ಮತ್ತು ಇಲ್ಲಿ ಬ್ಯುಸಿ ಇದೆ ನೋಡಿರ್ತಿಲ್ಲ, ಅದಕ್ಕೆ ಇವಾಗ ನೋಡ್ತಿದ್ದೀನಿ. ನನಗೆ ಇಬ್ಬರಲ್ಲಿ ಯಾರು ಗೆದ್ದರು ಓಕೆ, ಮಂಜಣ್ಣ ಮತ್ತು ಹನುಮಂತು ಅಲ್ಲಿ ಇಬ್ಬರು. ಮಂಜಣ್ಣ ಅಂದರೆ ಫ್ರಾಮ್ಟಾಗಿ ಆಡ್ಕೊಂಡು ಬಂದಿದ್ದಾನೆ. ಅದು ಅವನು ಗೆಲ್ಲಬೇಕು ಅಂತ ಆಡಿಲ್ಲ, ಏನು ಎಫೆಕ್ಟ್ ಇಡಬೇಕಾದ್ರೂ ಆಡಿದ್ದಾನೆ, ಅದಕ್ಕೋಸ್ಕರ ಗೆಲ್ಲಬೇಕು. ಅಲ್ಲ ಹನುಮಂತು ಅವರು. ಮಂಜು ಅಂದರೆ ಆ ಡೇ ಒಂದಿಂದ ಎಲ್ಲರನ್ನೂ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡಿಸ್ಕೊಂಡು ಆಟನ ಹೆಂಗೆ ಚೇಂಜ್ ಮಾಡಬೇಕು, ಯಾರನ್ನ ಗೆಲ್ಲಿಸ್ಬೇಕು, ಇದೆಲ್ಲ ಮಾಡ್ಕೊಂಬಂದಿದ್ದಾನೆ. ಅದಕ್ಕೋಸ್ಕರ ಅವ್ನು ಚೆನ್ನಾಗಿ ಆಟ ಆಡಿದ್ದಾನೆ, ಅದಕ್ಕೆ ಅವ್ನು ಗೆಲ್ಲಬೇಕು. ರಜತ್ ಅವರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದರು, ಅವರು ಚೆನ್ನಾಗಿ ಫಿನಾಲಾಗಿ ಬಂದಿದ್ದಾರೆ. ಓಕೆ, ಚೆನ್ನಾಗಿ ಆಡ್ತಿದ್ದಾರೆ. ಅಂದರೆ ಇವರಿಬ್ಬರು ಜಾಸ್ತಿ ಜನ ಮನಸ್ಸಿಗೆ ಗೆದ್ದಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಅವರು ಬ್ಯಾಡ್ವುಡ್ಗಳು ಒಂದು ಸ್ವಲ್ಪ ಈ ಮೊನ್ನೆ ವೀಕೆಂಡಲ್ಲಿ ಮಂಜಣ್ಣಂಗೆ ಹೇಳಿದ್ರಲ್ಲ, ಅದೇನೋ ಮಾತು ಎಲ್ಲ ಬೇಡ. ಆಮೇಲೆ ಈಗ ತ್ರಿವಿಕ್ರಮ್ ರಜಿತ್ ಇಬ್ಬರು ಒಂದಾಗಿದ್ದು ಇವರಿಬ್ಬರಿಗೆ ಎಫೆಕ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈಗ ಇಬ್ಬರು ಟೈಗರ್ಗಳು ಒಂದೇ ಕಡೆ ಇದ್ದರೆ ಎಫೆಕ್ಟ್ ಯಾರಿಗೆ ವೋಟ್ ಮಾಡ್ತಾರೆ. ಈಗ ಸ್ಟ್ರಾಂಗ್ ಕಂಟೆಸ್ಟ್ ಇಬ್ಬರು ಇಟ್ಕೊಂಡು ಒಬ್ಬ ವೀಕ್ ಕಂಟೆಸ್ಟ್ನ ಹೊಡೆಯೋದಲ್ಲ. ಇವರಿಬ್ಬರು ಹೊಡೆದಾಡಿದರೆ ಒಂದು ಆಟ ಇತ್ತು. ಇವರಿಬ್ಬರೇ ಒಂದಾಗ್ಬಿಟ್ರೆ ಏನು ಯೂಸ್ ಇಲ್ಲ ಅಂತ ಅನ್ಸುತ್ತೆ ನನ್ನ ಅನಿಸಿಕೆ. ಬಿಗ್ ಬಾಸ್ ನೀವು ಇಷ್ಟದಿಂದ ನೋಡ್ಕೊಂಡು ಬರ್ತಿದ್ದೀರಾ, ಯಾವತ್ತಾದ್ರೂ ಏನಪ್ಪ ಈ ಬಿಗ್ ಬಾಸ್ ಇಷ್ಟು ಜಗಳದ ಬಗ್ಗೆ, ಬೇರೆ ಏನು ಆಟಗಳ ಬಗ್ಗೆ ಏನಾದರೂ ಬೋರ್ ಆಗಿದ್ದು ಅಂತ? ಇಲ್ಲ, ನಾನು ಕಿಚ್ಚ ಬಾಸ್ ದೊಡ್ಡ ಫ್ಯಾನು. ಕಿಚ್ಚ ಬಾಸ್ ಈ ಮಾತುಗಳು, ಅದು ಏನೇನು ಮಾತಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅವ್ರು ಮಾತಾಡೋದ್ರಲ್ಲಿ ಅರ್ಥ ಇರುತ್ತೆ ಇಲ್ವೋ ಅನ್ನೋದು ಉದ್ದೇಶಕ್ಕೆ ಬಿಗ್ ಬಾಸ್ನ ನೋಡ್ತೀನಿ ನಾನು. ವೀಕೆಂಡಲ್ಲಿ ಬಂದು ಅವ್ರು ಹೇಳ್ತಿರ್ಬೇಕಾರೆ ಪಕ್ಕಾ ಮಾತಾಡಿದ್ರು 100% ಅಂತ ನಮಗೆ ಫೀಲ್ ಬರುತ್ತೆ ಅವಾಗ. ಅದು ಉದ್ದೇಶಕ್ಕೋಸ್ಕರ ನೋಡ್ತಿರೋದು. ನೆಕ್ಸ್ಟ್ ಸೀಸನಿಂದ ನೋಡಲ್ಲ ದಯವಿಟ್ಟು. ತುಂಬ ಬೇಜಾರಾಗ್ತಿದೆ. ಅಂದರೆ ನಮಗೂ ಮೂವಿಗಳು ಬರಬೇಕು, ಇನ್ನೂ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು. ಇದೇ ಮಾಡ್ಕೊಂಡು ಶೋನ 10 ವರ್ಷ 11 ವರ್ಷದಿಂದ ಬರೀ ಶೋಗಳಿಗೆ ಟೈಮ್ ಕಳೀತಿದ್ದಾರೆ. ಅವರು ತುಂಬ ಇದರಲ್ಲಿ ಹೇಳಿದ್ದಾರೆ, ಎಲ್ಲೋ ಎಕ್ಸ್ಪೆಕ್ಟೇಷನ್ ಸಿಗ್ತಿಲ್ಲ, ನನಗೆ ಟೈಮ್ ಸಿಗ್ತಿಲ್ಲ, ಇದರಲ್ಲೇ ಶೂಟಿಂಗು ಬರಬೇಕು, ನೋಡಬೇಕು. ಈಗ ಒಂದೊಂದು ಕ್ಷಣನೂ ನೋಡಬೇಕು. ಅದು 24 ಅವರ್ಸಲ್ಲಿ ಒಂದು ನಿಮಿಷನೂ ಮಿಸ್ ಮಾಡ್ದಾಗ ನೋಡಬೇಕು. ಅದಕ್ಕೆ ಫುಲ್ ಹೋಗ್ತಿದೆ ಮೂವಿ ಕಡೆ, ಮಾಡೋಕ್ಕಾಗ್ತಿಲ್ಲ ಅಂತಿದ್ದಾರೆ. ಅದಕ್ಕೋಸ್ಕರ ಅವ್ರು ಬಿಟ್ಟು ಹೋಗ್ತಿರೋದೇ ಒಂಥರ ಓಕೆ, ಒಳ್ಳೊಳ್ಳೆ ಮೂವಿ ಬರುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಬಿಟ್ಟಿದೆ ಒಳ್ಳೇದಾಯಿತು, ಬೇರೆಯವರು ಮಾಡಲಿ ಬೇಕಾದ್ರೆ.